ಹಾಯ್ ಫ್ರೆಂಡ್, ಇವತ್ತು ಮಾರ್ನಿಂಗ್ ಲಾಗ್. ನನ್ನ ಮಗಳು ನಿನ್ನೆ ರಾತ್ರಿನೇ ಕೇಳಿದ್ಲು, ಅಮ್ಮ ನನಗೆ ಇವತ್ತು ಪನ್ನೀರ್ ಪಲಾವ್ ಮಾಡಿಕೊಡು ಅಂತ ಹೇಳಿ. ಹಾಗಾಗಿ ಪಲಾವ್ಗೆಲ್ಲ ರೆಡಿ ಮಾಡ್ಕೊಂಡೆ. ಹಾಗೆ ನನ್ನ ಮಗಳು ಎದ್ದು ಬಂದಳು, ಅಮ್ಮ ಇವತ್ತೇನು ತಿಂಡಿ ಅಂತ ಹೇಳಿ ಅಲ್ಲಿಂದನೇ ಕೇಳ್ತಾ ಬರ್ತಾಯಿದ್ಲು. ಅವಳಿಗೆ ಪನ್ನೀರ್ ಪಲಾವ್ ಅಂದರೆ ಇಷ್ಟ. ಹಾಗಾಗಿ ಪನ್ನೀರ್ ಪಲಾವ್ ನನಗೆ ಖುಷಿ ಆಯಿತು. ಇನ್ನೇನು ನಮ್ಮ ಮನೆಯವರು ಎದ್ದು ಬಂದರು. ಅವ್ರಿಗೆ ಬಿಸಿನೀರು ಕಾಯೋಕ್ಕೆ ಅಂತ ಹೇಳಿ ಇಟ್ಟು ಬಂದರು. ಅವ್ರಿಗೆ ಬಿಸಿನೀರು ಕಾಸಿಕೊಟ್ಟೆ. ಹಾಗೆ ಅವ್ರು ಕುಂತಿರೋ ಜಾಗದಲ್ಲಿ ಬಿಸಿಲು ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹಾಗೆ ಹೇಳ್ತಾಯಿದ್ರು, ನೋಡು ಸುಜ್ಜು ಎಷ್ಟು ಚೆನ್ನಾಗಿ ಬರ್ತಾಯಿತ್ತೆ ಬಿಸಿಲು ಅಂತ ಹೇಳಿ. ಹಾಗೆ ಇನ್ನೇನೆ ನಾನು ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ನನ್ನ ಮಗನ ಎಬ್ಸೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ಹಾಗೆ ನನ್ನ ಮಗಳು ಇನ್ನೇನು ರೆಡಿಯಾಗಿ ಬಂದಳು. ಇನ್ನೇನು ಅವ್ರ ಪಪ್ಪನ ಜೊತೆ ಅವ್ನು ಬರಲಿಲ್ಲ. ಹಾಗೆ ಮತ್ತು ನಾನು ಹೋಗ್ಬಿಟ್ಟು ಬಾರೋ ಸ್ಕೂಲಿಗೆ ಹೋಗಂತೆ ಅಂತ ಹೇಳಿದ್ರೆ, ನಾನು ಸ್ಕೂಲಿಗೆ ಹೋಗಲ್ಲ ಅಂತ. ಬೆಳಗ್ಗೆ ನಮಗೆ ದೊಡ್ಡ ಟಾಸ್ಕ್ ಅಂದರೆ ನನ್ನ ಮಗನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋದು. ನಾನು, ನನ್ನ ಮಗಳು, ನಮ್ಮ ಮನೆಯವರು ಮೂವರು ಸೇರಿಬಿಟ್ಟು ಅವನಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು. ಹಾಗೆ ಇನ್ನೇನು ಟೀ ಕಾಸ್ಕೊಂಬಂದೆ. ಟೀ ಕುಡಿಯೋಣ ಅಂತ ಹೇಳಿ ಬಿಸಿಲು ಚೆನ್ನಾಗಿತ್ತಲ್ವ, ಅದೇ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟು ಟೀ ಕುಡಿತಾ ಇದ್ವಿ. ಅವನು ಹೇಳ್ತಾ ಇದ್ದ, ಅಮ್ಮ ನಾನು ಸ್ಕೂಲಿಗೆ ಹೋಗಲ್ಲ. ಹಾಗಾಗಿ ಅವನು ಸ್ಕೂಲಿಗೆ ರೆಡಿ ಅಂತೂ ಇಂತೂ ನಾನು ನನ್ನ ಮಗಳು ಸ್ಕೂಲಿಗೆ ರೆಡಿ ಮಾಡಿದ್ವಿ. ಹಾಗೆ ಪಕ್ಕದ ಮನೆ ಗುಂಡ ಸ್ಕೂಲಿಗೆ ಹೋಗ್ತಾ ಇದ್ದ. ಅವನು 7:20ಗೆ ಹೋಗ್ಬಿಡ್ತಾನೆ. ಹಾಗಾಗಿ ಅವನಿಗೊಂದು ಬಾಯ್ ಮಾಡೋಕ್ಕೆ ಬಂದಿದ್ದೆ. ನಮ್ಮ ವರ್ಷಗೆ ಅವರೆಲ್ಲ ಒಂದೇ ಸ್ಕೂಲಿಗೆ ಹೋಗೋದ್ರಿಂದ ಅವ್ರ ಅಜ್ಜಿ ಅವ್ರ ಅಮ್ಮಮ್ಮನೆಲ್ಲ ಕಳ್ಸೋಕ್ಕೆ ಅಂತ ಹೇಳಿ ಬಂದರು. ಹಾಗೆ ನನ್ನ ಮಗ ಇನ್ನೂ ತುಂಬ ಹಠ ಮಾಡ್ತಾ ಇದ್ದೆ, ನಾ ಸ್ಕೂಲಿಗೆ ಹೋಗಲ್ಲ ಅಂತ ಹೇಳಿ. ಅಂತೂ ಇಂತೂ ಹಂಗೆ ಹಿಂಗೆ ಮಾಡಿ ಮುದ್ದು ಮಾಡಿಬಿಟ್ಟು ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದ್ವಿ. ನನ್ನ ಮಗಳಿಗೆ ಜುಟ್ಟು ಹಾಕೋಣ ಅಂತ ಹೇಳಿ ರೆಡಿ ಮಾಡಿದೆ. ಅವಳಿಗೆ ಜುಟ್ಟೆಲ್ಲ ಹಾಕಿಬಿಟ್ಟು ಇನ್ನೇನು ನಮ್ಮ ಮನೆಯವ್ರಿಗೆ ಬಟ್ಟೆ ಐರನ್ ನಿನ್ನೆ ಮಾಡಿರಲಿಲ್ಲ. ಹಾಗಾಗಿ ಅವ್ರಿಗೆ ಬಟ್ಟೆ ಐರನ್ ಮಾಡಿಕೊಟ್ಟು ಇನ್ನು ಗುಂಡನ್ನ ರೆಡಿ ಮಾಡೋಣ ಅಂತ ಹೇಳಿ ಬಂದೆ ರೂಮ್ಗೆ. ಅಂತೂ ಇಂತೂ ಪ್ರಯತ್ನ ಪಟ್ಟು ಗುಂಡನ್ನ ಬೆಳಗ್ಗೆ ರೆಡಿ ಮಾಡಿದ್ವಿ. ಅವನು ರೆಡಿಯಾದ, ಟಿಫನ್ ಎಲ್ಲ ತಗೊಂಡ್ಬಿಟ್ರು. ಹಾಗೆ ನಡೆಯಲ್ಲ, ಅವನು ಇವಾಗ ಸ್ಕೂಲಿಗೆ ಹೋಗಲ್ವಲ್ಲ, ಎತ್ಕೊಂಡೇ ಹೋಗ್ಬೇಕು. ಹಾಗಾಗಿ ಲಿಫ್ಟ್ವರೆಗೂ ಎತ್ಕೊಂಡು ಹೋಗ್ಬಿಟ್ಟು ಕೆಳಗೆ ಬಂದ್ವಿ. ಅವ್ರ ಪಪ್ಪ ಗಾಡಿ ತಗೊಂಡು ಹೋಗೋಣ, ಇವತ್ತು ಕಾರ್ ಬೇಡ ಅಂತ ಹೇಳ್ತಾ ಇದ್ರು. ಇಲ್ಲ, ಅವನಿಗೆ ಕಾರೇ ಒಯ್ಬೇಕು. ಹಾಗಾಗಿ ಅವನಿಗೆ ಇವತ್ತು ಪಲಾವ್ ಇಷ್ಟ ಇರಲಿಲ್ಲ. ನನಗೆ ದೋಸೆ ಬೇಕು ಅಂತ ಆಟ ಮಾಡ್ತಾ ಇದ್ದೆ. ಮತ್ತು ಅವನಿಗೋಸ್ಕರ ಹೋಟೆಲಿಗೆ ಬಂದು ಅವನಿಗೆ ವಡೆ ತಗೊಂಬಿಟ್ಟು ಸ್ಕೂಲಿಗೆ ಬಿಡೋಣ ಅಂತ ಹೇಳಿ ಸ್ಕೂಲ್ ಹತ್ರ ಬಂದ್ವಿ. ಹಾಗೆ ಹಠ ಮಾಡ್ತಾ ಇದ್ದ. ಹಂಗೆ ಅವ್ರ ಪಪ್ಪ ವರ್ಷನ್ ಬಿಡೋಕ್ಕೆ ಅಂತ ಹೋದರು. ನಾನು ಇವ್ನು ಕರ್ಕೊಂಬಂದು ಅವ್ರದ್ದು ಮೇಲೆ ಸ್ಕೂಲ್, ಇವ್ರದ್ದೊಂದು ಸ್ವಲ್ಪ ಕೆಳಗೆ. ಹಾಗೆ ಅವ್ರ ಮೇಡಮ್ಮು ವೇಟ್ ಮಾಡ್ತಾಯಿದ್ರು ಆಚೆ ಕಡೆ ಎಲ್ಲ. ಅವನಿಗೆ ಅವರು ಹೋಗೋ ಟೈಮಲ್ಲಿ ಬಟ್ಟಿಡ್ತಾರೆ ಅವರು, ಅದೊಂದು ಚೆಂದ ಗಂಧ ಇಟ್ಬಿಟ್ಟು ಕಳಿಸ್ತಾರೆ. ಅವನು ಹಠ ಮಾಡ್ತಾಯಿದ್ದ, ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು. ಅಂತೂ ಹೋದ ಒಳಗೆ ಅವನ್ನ ಬಿಟ್ಬಿಟ್ಟು ಮತ್ತೆ ಇನ್ನೊಂದು ಗೇಟ್ ಹತ್ರ ಬರ್ತಾನೆ ಅವನು. ಆ ಗೇಟ್ ಹತ್ರ ಹೋಗಿ ನಾವು ನೋಡ್ಬೇಕು ಅವನ್ನ, ಹಂಗಾದ್ರೆ ಇಷ್ಟ ಅವನಿಗೆ. ಇನ್ನೊಂದು ಗೇಟ್ ಹತ್ರ ನೋಡಿಬಿಟ್ಟು ಅವನಿಗೆ ಬಾಯ್ ಮಾಡಿ ಇನ್ನೇನು ಅವನು ಹೋದ ಸ್ಕೂಲ್ಗೆ. ನಾನು ನಮ್ಮ ಮನೆಯವರು ಮನೆ ಕಡೆ ಬಂದ್ವಿ. ಹಂಗೆ ಪಾರ್ಕಿಂಗಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಅವ್ರಿಗೆ ಆಫೀಸಿಗೆ ಟೈಮ್ ಆಯಿತು. ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ಮನೆಗೆ ಬಂದ್ವಿ. ಆಫೀಸಿಗೆ ಟೈಮ್ ಆಯಿತು. ಇನ್ನೇನು ಅವ್ರಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಜಿಮ್ಗೆ ಹೋಗಿ ಇರಲಿಲ್ಲ, 15 ಡೇಸ್ ಆಯಿತು. ಹಾಗೆ ಜಿಮ್ಗೆ ಬಂದೆ. ಟೈಮ್ ಆಗಿಬಿಟ್ಟಿತ್ತು. ಇವತ್ತು ಅಲ್ಲೇ ಕ್ಲಾಸ್ ಸ್ಟಾರ್ಟ್ ಆಗಿತ್ತು. ನಾನು ಹೋಗಿ ಕ್ಲಾಸ್ಗೆ ಜಾಯಿನ್ ಆದೆ. ಕ್ಲಾಸೆಲ್ಲ ಮುಗಿಸ್ಕೊಂಡು ಫೋಟೋ ಶೂಟ್ ಇತ್ತು, ಮುಗಿಸ್ಕೊಂಡು ಬಂದೆ. ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್. ಇಷ್ಟ ಆದರೆ ಲೈಕ್ ಮಾಡಿ.